ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, ನಾನು ಈ ಒಂದು ವಿಡಿಯೋದಲ್ಲಿ ಎಲ್ಲರೂ ಕೂಡ ತಮಿಳ್ ನೋಡಿರುವ ಹಾಗೆ ಈ ಒಂದು ವಿಡಿಯೋದಲ್ಲಿ ಟಾಟಾ ಕ್ಯಾಪಿಟಲ್ ಅಂತಕ್ಕಂಥ ಒಂದು ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಸ್ಕಾಲರ್ಶಿಪ್ಗೆ ಯಾವ ಯಾವ ಕ್ಲಾಸ್ನವರು ಅಪ್ಲೈ ಮಾಡ್ಬೋದು ಮತ್ತು ಯಾವ ಯಾವ ಡಾಕ್ಯುಮೆಂಟ್ಸ್ ಬೇಕು, ಈ ಒಂದು ಎಲ್ಲಿ ಯಾವ ಒಂದು ವೆಬ್ಸೈಟ್ನಲ್ಲಿ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಅಂತಕ್ಕಂಥ ಒಂದು ಮಾಹಿತಿನ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ನಮ್ಮ ಒಂದು ಚಾನಲ್ಗೆ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೇನೆ ನೋಡ್ತಾ ಇದ್ದೀರಾ, ಈಗಲೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೊಂದು ಲೈಕ್ ಕೊಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಂದ್ರೆ ಇಲ್ಲಿ ಎರಡು ರೀತಿಯಾಗಿ ಬರುತ್ತೆ. ಒಂದನೇದಾಗಿ ಬಂದ್ಬಿಟ್ಟು ಕ್ಲಾಸ್ 11 and 12 ಅಂತ 11ನೇ ಕ್ಲಾಸು ಮತ್ತು 12ನೇ ಕ್ಲಾಸಿನ ಸ್ಟೂಡೆಂಟ್ಸ್ ಈ ಒಂದು ಮೊದಲನೇದಾಗಿ ಬರುವ ಅದಕ್ಕೆ ಅರ್ಜಿನ ಸಲ್ಲಿಸಬಹುದು. ಇದಕ್ಕೆ ಬಂದ್ಬಿಟ್ಟು ಲಾಸ್ಟ್ ಡೇಟ್ ಬಂದ್ಬಿಟ್ಟು 15 ಜನವರಿ 2025, ಅಂದ್ರೆ ಇನ್ನೂ ಕೂಡ 10 ದಿನ ಇರುವಂತದ್ದು. ಈ ಒಂದು ಸ್ಕಾಲರ್ಶಿಪ್ಗೆ ಅಂದ್ರೆ ನೀವು 11ನೇ ಕ್ಲಾಸ್ ಅಥವಾ 12ನೇ ಕ್ಲಾಸ್ PUC ನವರು ಆಗಿದ್ರೆ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿನ ಸಲ್ಲಿಸಬೇಕಂದ್ರೆ ಯಾವ್ಯಾವ ಒಂದು ಡಾಕ್ಯುಮೆಂಟ್ಸ್ ಬೇಕು, ಏನೇನು ಇರಬೇಕು ಅಂತಕ್ಕಂಥ ಎಲ್ಲ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ಎಲಿಜಿಬಲ್ ಏನಿರಬೇಕು ಅಂತಂದ್ರೆ ನೀವು ಮೊದಲನೇದಾಗಿ ಬಂದ್ಬಿಟ್ಟು ಇಂಡಿಯಾದಲ್ಲೇ 11 ಮತ್ತು 12ನೇ ಕ್ಲಾಸ್ ಓದುತ್ತಿರಬೇಕು, ಇದು ಒಂದಾಗಿರುತ್ತೆ. ಎರಡನೇದಾಗಿ ಬಂದ್ಬಿಟ್ಟು ನೀವು ಪ್ರಿವಿಯಸ್ ಅಂದ್ರೆ ಹಿಂದಿನ ಕ್ಲಾಸಿನಲ್ಲಿ 60% ಮಾರ್ಕ್ಸ್ನ ತೆಗೆದಿರಬೇಕಾಗಿರುತ್ತೆ. ಮೂರನೇದಾಗಿ ಬಂದ್ಬಿಟ್ಟು ನಿಮ್ಮ ಒಂದು ಫ್ಯಾಮಿಲಿಯ ಇನ್ಕಮ್ ಬಂದ್ಬಿಟ್ಟು 2.5 ಲ್ಯಾಕ್ ಕೆಳಗಡೆ ಇರಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ನಾಲ್ಕನೇದಾಗಿ ಬಂದ್ಬಿಟ್ಟು ಚಿಲ್ಡ್ರನ್ ಆಫ್ ಎಂಪ್ಲಾಯ್ ಟಾಟಾ ಕ್ಯಾಪಿಟಲ್ ಅಂತ. ಟಾಟಾ ಕ್ಯಾಪಿಟಲ್ ಇದರ ಒಂದು ಎಂಪ್ಲಾಯ್ ಮಕ್ಕಳಿಗೆ ಇದು ಎಲಿಜಿಬಲ್ ಇರಲ್ಲ, ಎಂಪ್ಲಾಯ್ ಮಕ್ಕಳು ಆಗಿರಬಾರ್ದು ನೀವು. ಇನ್ನೇ ಲಾಸ್ಟ್ ಒನ್ ಬಂದ್ಬಿಟ್ಟು ನೀವು ಇಂಡಿಯಾದವರಾಗಿರ್ಬೇಕು, ಇಷ್ಟು ಮಾತ್ರ ಇದಕ್ಕೆ ಎಲಿಜಿಬಲ್ ಆಗಿರುತ್ತೆ. ಒಂದನೇದಕ್ಕೆ ಇದಕ್ಕೆ ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ಫೋಟೋ ಐಡೆಂಟಿಟಿ ಪ್ರೂಫ್ ಅಂತೆ ಆಧಾರ್ ಕಾರ್ಡ್ ಬೇಕು ಒಂದನೇದಾಗಿ. ಎರಡನೇದಾಗಿ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಮೂರನೇದಾಗಿ ಬಂದ್ಬಿಟ್ಟು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ನಾಲ್ಕನೇದಾಗಿ ಬಂದ್ಬಿಟ್ಟು ಪ್ರೂಫ್ ಆಫ್ ಅಡ್ಮಿಷನ್ ಅಂತ, ನಿಮ್ಮ ಒಂದು ಸ್ಕೂಲಲ್ಲಿ ಅಥವಾ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿರ್ತಕ್ಕಂಥ ಒಂದು ಅದಿರುತ್ತಲ್ಲ ಸ್ನೇಹಿತರೆ, ಅದು ಬೇಕಾಗುತ್ತೆ. ಐದನೇದಾಗಿ ಬಂದ್ಬಿಟ್ಟು ಕರೆಂಟ್ ಅಕಾಡೆಮಿ ಇಯರ್ ಫೀ ರೆಸಿಪ್ಟ್ ಅಂತ, ನೀವು ಕಾಲೇಜಲ್ಲಿ ಫೀ ಕಟ್ಟಿರುವ ರಿಸಿಪ್ಟ್ ಬೇಕಾಗುತ್ತೆ. ಐದನೇದಾಗಿ ಬಂದ್ಬಿಟ್ಟು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬೇಕಾಗುತ್ತೆ. ಆರನೇದಾಗಿ ಬಂದ್ಬಿಟ್ಟು ಮಾರ್ಕ್ ಶೀಟ್ಸ್ ಬೇಕಾಗುತ್ತೆ. ಏಳನೇದಾಗಿ ಬಂದ್ಬಿಟ್ಟು ಡಿಸಬಿಲಿಟಿ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಸ್ನೇಹಿತರೆ. ಇವೆಲ್ಲ ಕೂಡ ಡಾಕ್ಯುಮೆಂಟ್ಸ್ ಆಗಿರುತ್ತೆ, ಕ್ಲಿಯರ್ ಆಗಿ ನೋಡ್ಕೋಬಹುದು. ನೋಡಿ ಸ್ನೇಹಿತರೆ, ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಎಲ್ಲಿ ಅಪ್ಲೈ ಮಾಡಬೇಕು ಅಂದರೆ ಹೌ ಕ್ಯಾನ್ ಯು ಅಪ್ಲೈ ಅಂದರೆ, ನೋಡಿ ಸ್ನೇಹಿತರೆ, ಇದ ಒಂದು ಈಗ ನಾನು ಓಪನ್ ಮಾಡಿದ್ದೀನಲ್ಲ, ಇದ ಒಂದು ವೆಬ್ಸೈಟ್ನಲ್ಲೇ ನೀವು ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಟಾಟಾ ಕ್ಯಾಪಿಟಲ್ ಅಂತಕ್ಕಂಥ ಒಂದು ವೆಬ್ಸೈಟ್ ಇದೆ, ಸರ್ಚ್ ಮಾಡಿ ಇದ ಒಂದು ವೆಬ್ಸೈಟ್ನಲ್ಲೇ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ಕೆಳಗಡೆ ಕಾಣ್ತಾ ಇದೆಯಲ್ಲ ಅಪ್ಲೈ ನೌ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಲೈ ಆಗುತ್ತೆ. ನೋಡಿ ಸ್ನೇಹಿತರೆ, ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಂದ್ರೆ ಎಲ್ಲರೂ ಕೂಡ ಅಪ್ಲೈ ಮಾಡೋದು ಹೇಗೆ ಅಂತ ತೋರಿಸ್ಬೇಕು ಅಂತಂದ್ರೆ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಅಪ್ಲೈ ಮಾಡೋದು ಹೇಗೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಅಪ್ಲೈ ಮಾಡುವುದು ಹೇಗೆ ಈ ಒಂದು ಸ್ಕಾಲರ್ಶಿಪ್ಗೆ ಅಂತಕ್ಕಂಥ ಒಂದು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಕೆಟಗರಿ ಇದೆ, ಅದು ಬಂದ್ಬಿಟ್ಟು ಯಾರ್ಯಾರಿಗಪ್ಪ ಅಂತಂದ್ರೆ ಡಿಪ್ಲೊಮಾ ಪಾಲಿಟೆಕ್ನಿಕ್ ಆ್ಯಂಡ್ ಜನರಲ್ ಗ್ರಾಜುಯೇಷನ್ ಅಂತ. ಇದಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು 15 ಜನವರಿ 2025, ಸೇಮ್ ಆಗಿರುತ್ತೆ ಸ್ನೇಹಿತರೆ. ಇದಕ್ಕೆ ಏನಪ್ಪ ಎಲಿಜಿಬಲ್ ಅಂದರೆ ಬಿಕಾಮ್ ಅವರು BSc BA ಎಕ್ಸ್ಟ್ರಾ ಆರ್ ಡಿಪ್ಲೊಮಾ ಪಾಲಿಟೆಕ್ನಿಕ್ ಓದುವವರು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿನ ಹಾಕ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಲಿಕೇಶನ್ ಮಸ್ಟ್ ಯಾವ ನೆಕ್ಸ್ಟ್ ಆಗಲೇ ಸ್ನೇಹಿತರೆ ಅದೇ 60% ತೆಗೆದಿರಬೇಕು. ಫ್ಯಾಮಿಲಿ ಇನ್ಕಮ್ ಬಂದ್ಬಿಟ್ಟು 2.5 ಲ್ಯಾಕ್ ಕಡಿಮೆ ಇರಬೇಕು. ಚಿಲ್ಡ್ರನ್ ಆಫ್ ಸೇಮ್ ಸ್ನೇಹಿತರೆ, ಅದು ಇದು ಕೂಡ ಎಲ್ಲನೂ ಕೂಡ ಸೇಮ್ ಆಗುತ್ತೆ. ಎಲಿಜಿಬಿಲಿಟಿ ಬಂದ್ಬಿಟ್ಟು ಸೇಮ್ ಆಗುತ್ತೆ. ಬೆನಿಫಿಟ್ ಏನಪ್ಪಾ ಅಂತಂದ್ರೆ ಆಗಲೇ ಹೇಳಿದ್ನಲ್ಲ, ಅದಕ್ಕಿಂತ ಇದು ಸ್ವಲ್ಪ ಜಾಸ್ತಿ ಇರ್ಬೋದು. ನೋಡಿ ಸ್ನೇಹಿತರೆ, ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ಅದು ಇದು ಸೇಮ್ ಸ್ನೇಹಿತರೆ. ಫೋಟೋ ಐಡೆಂಟಿಟಿ, ಪಾಸ್ಪೋರ್ಟ್ ಸೈಜ್ ಫೋಟೋ, ಇನ್ಕಮ್ ಪ್ರೂಫ್ ಆಫ್ ಅಡ್ಮಿಷನ್, ಕರೆಂಟ್ ಅಕಾಡೆಮಿ ಇಯರ್ ಫೀ ರೆಸಿಪ್ಟ್, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಮಾರ್ಕ್ ಶೀಟ್, ಡಿಸಬಿಲಿಟಿ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಸೇಮ್ ಸ್ನೇಹಿತರೆ. ಇದನ್ನು ಕೂಡ ಇಲ್ಲಿ ಅಪ್ಲೈ ಕಾಣ್ತಾ ಇದ್ದಲ್ಲ, ಅಪ್ಲೈ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಸ್ಕಾಲರ್ಶಿಪ್ಗೆ ನಾವು ಅಪ್ಲೈ ಮಾಡಲಿಕ್ಕೆ ಅಲ್ಲಿ ಫಾರ್ಮ್ ಬರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೀವು ಕೂಡ ಯಾವ ಒಂದು ಕೋರ್ಸ್ನಲ್ಲಿ ಓದ್ತಿದ್ದೀರಾ ಅಂತಕ್ಕಂಥ ಒಂದು ಕಮೆಂಟನ್ನು ಮಾಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿನ ಹೇಗೆ ಸಲ್ಲಿಸಬೇಕಂತ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ಬೇಕಾ ಅಥವಾ ಬೇಡವಾ ಅಂತ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.